ಕೇರಳದಲ್ಲಿ ಅದಾನಿಗೆ ರಾಹುಲ್ ವಿರೋಧ. ಅದಾನಿ ಜೊತೆ ಕೇರಳ ಕಾಂಗ್ರೆಸ್ ಸರ್ಕಾರ ಒಪ್ಪಂದ. ರಾಜಕೀಯ ಕಾರಣಗಳಿಗಾಗಿ ಅಂಬಾನಿ ಅದಾನಿ ಸೇರಿದ ಹಾಗೆ ದೇಶದ ಉದ್ಯಮ ದೈತ್ಯರನ್ನ ಕಾಂಗ್ರೆಸ್ ಪಕ್ಷ ವಿರೋಧಿಸುತ್ತಲೇ ಬರ್ತಾ ಇದೆ. ಅಂಬಾನಿ ಅದಾನಿಗಳು ಪ್ರವರ್ಧಮಾನಕ್ಕೆ ಬಂದಿದ್ದು ಕಾಂಗ್ರೆಸ್ ಆಡಳಿತಾವಧಿಯಲ್ಲೇ ಆಗಿದ್ರೂ ಕೂಡ ಮೋದಿ ಸರ್ಕಾರ ದೇಶವನ್ನ ಅದಾನಿ ಅಂಬಾನಿಗಳಿಗೆ ಮಾರ್ತಾ ಇದೆ ಅಂತ ರಾಹುಲ್ ಗಾಂಧಿ ಸಹಿತ ಕಾಂಗ್ರೆಸ್ ನಾಯಕರು ಟೀಕಿಸ್ತಾ ಇರ್ತಾರೆ. ಚುನಾವಣಾ ಭಾಷಣಗಳಲ್ಲಂತೂ ಅಂಬಾನಿ ಅದಾನಿ ಇಲ್ಲದೆ ಕಾಂಗ್ರೆಸ್ಸಿಗರ ಭಾಷಣ ಮುಗಿಯೋದೇ ಇಲ್ಲ. ಇದೇ ರೀತಿಯಲ್ಲಿ ಕೇರಳದ ಚುನಾವಣಾ ಪ್ರಚಾರದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅದಾನಿ ಅಂಬಾನಿಗಳನ್ನ ಟೀಕಿಸಿದ್ರು. ಕೇರಳವನ್ನ ಅದಾನಿ ಅಂಬಾನಿಗಳಿಗೆ ಮಾರ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ರು. Your chief minister and the prime minister are handing this country over to Adani and Ambani. Adani and Ambani are not interested in giving jobs to the people of Kerala or the people of India. ಅದೇ ಕೇರಳದ ಕಾಂಗ್ರೆಸ್ ಸರ್ಕಾರ ಇಂದು ಅದಾನಿ ಒಡೆತನದ ಸಂಸ್ಥೆಗೆ ಕೇರಳದ ಪ್ರಮುಖ ವಿಜಿಂಜಂ ಬಂದರನ್ನ ರಫ್ತು ಉದ್ಯಮಕ್ಕೆ ಗುತ್ತಿಗೆ ನೀಡಿದೆ. ಸದ್ಯ ಕೇರಳ ಸಿಎಂ ವಿ.ಡಿ. ಸತೀಶನ್ ಅವರು ಅದಾನಿ ಧ್ವಜ ಹಿಡಿದಿರುವಂತಹ ಫೋಟೋ ವಿಡಿಯೋ ವೈರಲ್ ಆಗ್ತಾ ಇದ್ದು, ಅಂದರೆ ರಾಹುಲ್ ಗಾಂಧಿ ಅವರ ಪ್ರಕಾರ ಕೇರಳದ ಬಂದರನ್ನ ಅಲ್ಲಿನ ಕಾಂಗ್ರೆಸ್ ಸರ್ಕಾರ ಅದಾನಿ ಸಂಸ್ಥೆಗೆ ಮಾರಾಟ ಮಾಡಿದೆ. ಅದಾನಿ ಕಿಸೆ ತುಂಬಿಸ್ತಾ ಇದೆ ಎಂದರ್ಥ. ಕಾಂಗ್ರೆಸ್ಸಿನ ಈ ದ್ವಿಮುಖ ರಾಜಕೀಯ ನಿಲುವಿಗೆ ನೆಟ್ಟಿಗರು ತೀವ್ರ ಟ್ರೋಲ್ ಮಾಡ್ತಾ ಇದ್ದಾರೆ.